ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯದಲ್ಲಿ ಪಾಕ್ ತಂಡವನ್ನ ಹೀನಾಯವಾಗಿ ಸೋಲಿಸಿತು ಭಾರತ. ಕೊಹ್ಲಿಯ ಆರ್ಭಟವನ್ನ ಕಂಡು ದಂಗಾದರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ದುಬೈನಲ್ಲಿ ನಡೆದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ರೈವಲ್ರಿಯಲ್ಲಿ ಮತ್ತೊಮ್ಮೆ ಟೀಂ ಇಂಡಿಯಾ ಜಯದ ನಗೆ ಬಾರಿಸಿದೆ ಸ್ನೇಹಿತರೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಪಾಕ್ ನಡುವಿನ ಈ ಹೈವೋಲ್ಟೇಜ್ ಕದನದಲ್ಲಿ ಟಾಸ್ ಗೆದ್ದಂತಹ ಪಾಕ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡವು 49.4 ಓವರ್ಗಳಲ್ಲಿ ಕೇವಲ 241 ರನ್ ಕಲೆ ಹಾಕಿ ಆಲ್ ಔಟ್ ಆಗಿತ್ತು ಸ್ನೇಹಿತರೆ. ತಂಡದ ಪರ ಸೌದ್ ಶಕೀಲ್ 76 ಎಸೆತಗಳನ್ನು ಎದುರಿಸಿ 62 ರನ್ ಬಾರಿಸಿದರೆ ನಾಯಕ ಮೊಹಮ್ಮದ್ ರಿಜ್ವಾನ್ 77 ಎಸೆತಗಳಿಂದ 46 ರನ್ ಕಲೆ ಹಾಕಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ 3 ಹಾಗೂ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 242 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಭಾರತ ತಂಡವು ಉತ್ತಮವಾದ ಆರಂಭವನ್ನ ಪಡೆದುಕೊಂಡಿತು. ಆದರೆ ರೋಹಿತ್ ಬೇಗನೆ ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ತಂಡದ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಕೊಹ್ಲಿ ಅದ್ಭುತ ಆಟವನ್ನು ಆಡುವ ಮೂಲಕ ಸ್ಫೋಟಕ ಶತಕವನ್ನು ಸಿಡಿಸಿ ಪಾಕ್ ತಂಡಕ್ಕೆ ಸೋಲುಣಿಸಿದರು. ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು 42.3 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ತಂಡದ ಪರ ವಿರಾಟ್ ಕೊಹ್ಲಿ 111 ಎಸೆತಗಳನ್ನು ಎದುರಿಸಿ ಅಜೇಯ ಶತಕ ಬಾರಿಸಿ ಮಿಂಚಿದರು ಮತ್ತು ಶ್ರೇಯಸ್ ಅಯ್ಯರ್ 67 ಎಸೆತಗಳಿಂದ 56 ರನ್ ಮತ್ತು ಶುಭ್ಮನ್ ಗಿಲ್ 52 ಎಸೆತಗಳಿಂದ 46 ರನ್ ಕಲೆ ಹಾಕಿ ತಂಡದ ಗೆಲುವಿನ ರೂವಾರಿಗಳೆನಿಸಿಕೊಂಡರು ಸ್ನೇಹಿತರೆ. ಅತ್ತ ಪಾಕ್ ತಂಡದ ಪರ ಶಾಹಿನ್ ಶಾ ಅಫ್ರಿದಿರವರು 2 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಟೀಂ ಇಂಡಿಯಾ ಪಾಕ್ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದುಕೊಂಡು ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ. ಮತ್ತು ಪಾಕ್ ತಂಡದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ಈ ಹೀನಾಯ ಸೋಲನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಟೀಂ ಇಂಡಿಯಾ ಬಲಿಷ್ಠ ತಂಡವಾಗಿತ್ತು, ಆದರೆ ನಾವು ಅವರಿಗೆ ಕಠಿಣ ಪೈಪೋಟಿಯನ್ನ ನೀಡುತ್ತೇವೆ ಎಂದು ಅಂದುಕೊಂಡಿದ್ದೇನು. ಆದರೆ ಅದು ಆಗಲಿಲ್ಲ ಮತ್ತು ನಾವು ಈ ಬಾರಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಹೋಸ್ಟ್ ಮಾಡಿದ್ದರೂ ಕೂಡ ನಾವೇ ಮೊದಲ ತಂಡವಾಗಿ ಟೂರ್ನಿಯಿಂದ ಹೊರಬಿದ್ದಿದ್ದೇವೆ. ಇದು ತುಂಬಾ ನಾಚಿಕೆಗೇಡಿನ ಸೋಲಾಗಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಕೊಹ್ಲಿ ಮತ್ತು ರೋಹಿತ್ ರವರು ಪಾಕ್ ತಂಡಕ್ಕೆ ಕಂಟಕವಾಗಿ ಕುಳಿತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೋರ್ವ ದಿಗ್ಗಜ ಆಟಗಾರರಾದ ವಾಸಿಂ ಅಕ್ರಮ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ಪಾಕಿಸ್ತಾನಿಯಾಗಿ ನಾಚಿಕೆಯಾಗುತ್ತಿದೆ. ನಾವು ಅಂದುಕೊಂಡಿದ್ದೆವು ಒಂದು ಮ್ಯಾಜಿಕ್ ಮಾಡಿ ಭಾರತವನ್ನ ಸೋಲಿಸಿ ಟೂರ್ನಿಯನ್ನ ಗೆಲ್ಲುತ್ತೇವೆ ಎಂದು. ಆದರೆ ಟೀಂ ಇಂಡಿಯಾ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಅದ್ಭುತವಾದ ಆಟವನ್ನಾಡುವ ಮೂಲಕ ಪಂದ್ಯ ಗೆದ್ದುಕೊಂಡಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಪಾಕಿಸ್ತಾನದಲ್ಲಿ ಈ ಪಂದ್ಯ ನಡೆದಿದ್ದರೆ ನಾವು ಈ ಕ್ಷಣವನ್ನ ಎದುರು ನೋಡುತ್ತಿರಲಿಲ್ಲ. ಟೀಂ ಇಂಡಿಯಾವನ್ನ ಸುಲಭವಾಗಿ ಸೋಲಿಸಬಹುದಾಗಿತ್ತು. ಆದರೆ ಟೀಂ ಇಂಡಿಯಾ ದುಬೈನಲ್ಲಿ ಆಡಿ ಹೋಮ್ ಅಡ್ವಾಂಟೇಜ್ ಪಡೆದುಕೊಂಡು ಈ ಪಂದ್ಯವನ್ನ ಗೆದ್ದಿದೆ. ಆದರೂ ಸಹ ನಾನು ಪಾಕಿಸ್ತಾನವನ್ನ ಡಿಫೆಂಡ್ ಮಾಡುತ್ತಿಲ್ಲ ಮತ್ತು ಟೀಂ ಇಂಡಿಯಾ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ.